ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅನಿಲ್ ಲೋನ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ PSI ಮೆಂಟಲ್ ಎಬಿಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಹಳೆಯ ವರ್ಷಗಳಲ್ಲಿ ಕೇಳಲಾದಂತಹ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಾನು 1998ರಲ್ಲಿ ಕೇಳಿದಂತಹ PSI ಪರೀಕ್ಷೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಒಂಥರ ಕ್ಯೂರಿಯಸ್ ಆಗಿದೆ ಕೆಲವು ಕ್ವಶನ್ಸ್ಗಳು. ಈಗಲೂ ಆ ರೀತಿ ಕ್ವಶನ್ಸ್ಗಳು ರಿಪೀಟ್ ಆಗ್ತಾನೆ ಇರ್ತವೆ. ಹಾಗಾಗಿ ನೀವು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಸೆಕ್ಷನ್ ಆಗಿರುತ್ತೆ. ಬನ್ನಿ ಯಾವುದೆಲ್ಲ ಪ್ರಶ್ನೆಗಳು ಕೇಳಿದ್ರು ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಈ ಶೃಂಖಲೆಯ ಮುಂದಿನ ಸಂಖ್ಯೆ 1, 4, 16, 64 ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ. ದ ನೆಕ್ಸ್ಟ್ ನಂಬರ್ ಇನ್ ದಿಸ್ ಚೈನ್ ಈಸ್ 1, 4, 16, 64. ನೆಕ್ಸ್ಟ್ ಯಾವುದು ಅಂತ ನಾವು ಕಂಡುಹಿಡಿಯಬೇಕು. ಆಪ್ಷನ್ಸ್ಗಳು ನೋಡಿ, 81, 256, 144, 196 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟಾದಂತಹ ಆಪ್ಷನ್ ಅಂತ ನಾವೀಗ ಚೂಸ್ ಮಾಡಬೇಕಾಗತ್ತೆ. ಸೀರೀಸ್ ಕೊಟ್ಟಿದ್ದಾರೆ. ಸೀರೀಸನ್ನ ಮಾಡಬೇಕು ಅಂದರೆ ನೀವೇನು ಮಾಡಬೇಕಾಗತ್ತೆ, ಮೊದಲಿಗೆ ಇದು ಯಾವ ರೀತಿ ಇದೆ ಅಂತ ನೀವು ಕಂಡುಹಿಡ್ಕೋಬೇಕಾಗತ್ತೆ. ನೋಡಿ, 1, 4, 16, 64 ಎಕ್ಸೆಟ್ರಾ. ನೀವು ಸೀರೀಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನೆನಪಿಟ್ಕೊಂಡಿರಬೇಕು. ಏನು ಅಂದರೆ, ಇಲ್ಲಿ ನೋಡಿ, ಮೊದಲನೇ ಸಂಖ್ಯೆಗಿಂತ ಎರಡನೇ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ, ಎರಡನೇದಿಂದ ಮೂರನೇದಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಇದು ಅನಾಲಿಸಿಸ್ ಮಾಡಬೇಕಾಗತ್ತೆ ನೀವು. ಇನ್ಕ್ರೀಸ್ ಆಗ್ತಾ ಇದೆ, ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಅಂದರೆ ಕಾನ್ಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಾ ಇದ್ದರೆ, ಅಂದರೆ ಸಮಾನುಗತವಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಆವಾಗ ನೀವು ಇದನ್ನು ಅಡಿಷನ್ ಮಾಡಿದ್ದಾರೆ ಅಂತ ಅನ್ಕೋಬೋದು ಅಲ್ವಾ. ಆದರೆ ಇಲ್ಲಿ ಸಮಾನುಗತವಾಗಿ ಇನ್ಕ್ರೀಸ್ ಆಗ್ತಾ ಇದೆಯಾ, 1, 4, 4ರಿಂದ 16, 16ರಿಂದ 64. ಅಂದರೆ ಇಲ್ಲಿ ಅಡಿಷನ್ ಇನ್ವಾಲ್ವ್ ಆಗಿರಲ್ಲ, ಕೂಡುವಿಕೆ ಇನ್ವಾಲ್ವ್ ಆಗಿರಲ್ಲ, ಅದ್ರ ಬದಲು ಮಲ್ಟಿಪ್ಲಿಕೇಶನ್ ಇನ್ವಾಲ್ವ್ ಆಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಗುಣಾಕಾರವನ್ನು ಯೂಸ್ ಮಾಡಿದ್ದಾರೆ ಅಂತ. ಈ ಗುಣಾಕಾರದಲ್ಲಿ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ನೀವೀಗ ಫೈಂಡ್ ಔಟ್ ಮಾಡಬೇಕು. ಇದು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಈಗ 1ಇಂದ 4 ಬರಬೇಕು ಅಂದರೆ ಏನು ಗುಣಾಕಾರ ಮಾಡಿದ್ರೆ ಬರುತ್ತೆ. 1 ಇಂಟು 4 ಮಾಡಿದ್ರೆ ಏನು ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ 4ಇಂದ 16 ಬರಬೇಕು ಅಂದರೆ ಏನು ಮಾಡಬೇಕು, 4 ಇಂಟು 4 ಮಾಡಬೇಕು, ಅದು 16 ಆಗುತ್ತೆ. ನೆಕ್ಸ್ಟ್ 16ಇಂದ 64 ಬರಬೇಕು ಅಂದರೆ ಏನು ಮಾಡಬೇಕು, 16 ಇಂಟು 4 ಮಾಡಬೇಕು, ಅಲ್ಲಿಗೆ 64 ಬರುತ್ತೆ. ನಮಗೆ ಒಂದು ಪ್ಯಾಟರ್ನ್ ಗೊತ್ತಾಯಿತು. ಅಲ್ಲಿಗೆ ನಾವು ಪ್ರತಿಯೊಂದು ನಂಬರ್ಗೂ 4ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋದರೆ ಅದರ ನೆಕ್ಸ್ಟ್ ನಂಬರ್ ಬರ್ತಾ ಹೋಗುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ನಂಬರ್ ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಈಗ ನಾನು 64ಗೆ 4ಇಂದ ಮಲ್ಟಿಪ್ಲೈ ಮಾಡಬೇಕು. 4 4s are 16, 1 ಕ್ಯಾರಿ, 6 4s are 24, 24 + 1 is 25. ಸೊ 256 ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಸೊ ಆಪ್ಷನ್ ಬಿ ನಲ್ಲಿ ಅದಿದೆ, 256 ಅಂತ ಹೇಳುವಂಥದ್ದು. ಸೊ ಇದನ್ನು ನೀವು ಮಾರ್ಕ್ ಮಾಡಬೇಕಾಗತ್ತೆ. ಈ ರೀತಿ ಯಾವುದೇ ನಂಬರ್ ಸೀರೀಸ್ನ ಕೊಡಲಿ, ಫಸ್ಟ್ ಅದು ಇನ್ಕ್ರೀಸಿಂಗ್ ಆರ್ಡರಲ್ಲಿದೆಯಾ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿದೆಯಾ ಅಂತ ನೀವು ಕಂಡುಹಿಡ್ಕೋಬೇಕು. ಅಂದರೆ ಆರೋಹಣ ಸ್ಥಿತಿಯಲ್ಲಿದೆಯಾ ಅಥವಾ ಅವರೋಹಣ ಸ್ಥಿತಿಯಲ್ಲಿದೆಯಾ ಅಂತ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಬರೋದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದ್ದರೆ ಅಡಿಷನ್ ಇನ್ವಾಲ್ವ್ ಆಗಿರುತ್ತೆ, ಇಲ್ಲ ಮಲ್ಟಿಪ್ಲಿಕೇಶನ್ ಇನ್ವಾಲ್ವ್ ಆಗಿರುತ್ತೆ. ಡಿಕ್ರೀಸಿಂಗ್ ಆರ್ಡ್ರಲ್ಲಿದೆ ಅಂದರೆ ಸಬ್ಟ್ರಾಕ್ಷನ್ ಯೂಸ್ ಆಗಿರುತ್ತೆ ಅಥವಾ ಡಿವಿಷನ್ ಯೂಸ್ ಆಗಿರುತ್ತೆ, ಭಾಗಾಕಾರ ಅಥವಾ ಕಳೆಯುವಿಕೆ ಯೂಸ್ ಆಗಿರುತ್ತೆ. ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ದೆನ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಅಡಿಷನು ಸಬ್ಟ್ರಾಕ್ಷನ್ ಹೇಗೆ ಕಂಡುಹಿಡಿತೀರಾ ಅಂದರೆ ಕ್ರಮಾನುಗತವಾಗಿ, ಅಂದರೆ ಸಮಾಂತರವಾಗಿ ತುಂಬ ಜಾಸ್ತಿಯಾಗಿ ಆಗ್ದಲೆ. ಅಂದರೆ ಈಗ 1 ಇದೆ, ಇಲ್ಲಿ 4 ಇದೆ, 4ರಿಂದ ಡೈರೆಕ್ಟಾಗಿ 16 ಯಾವ ಸಂಖ್ಯೆನೂ ಆ ಥರ ಆ್ಯಡ್ ಮಾಡ್ಕೊಂಡು ಕೊಡೋದು ತುಂಬ ಕಡಿಮೆ. ಈ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನಿಗೆ ಸಮಾಂತರವಾಗಿ ಆಲ್ಮೋಸ್ಟ್ ಈಕ್ವಲೈಸ್ಡ್ ಆಗಿ ನಮಗೇನು ಸಿಗುತ್ತೆ, ಸೀರೀಸ್ಗಳು ಸಿಗ್ತಾ ಹೋಗುತ್ತೆ. ಈ ಮಲ್ಟಿಪ್ಲಿಕೇಶನ್ನು ಮತ್ತು ಡಿವಿಷನ್ ಟೈಮಲ್ಲಿ ಮಾತ್ರ ನಮಗೆ ಈ ರೀತಿ ವೇರಿಯಸ್ ನಂಬರ್ಸ್ಗಳು ಚೇಂಜ್ ಆಗೋಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇದನ್ನು ಇನ್ನೊಂದು ವೇನಲ್ಲೂ ಕೂಡ ಮಾಡ್ಬೋದು. ಯಾವ ರೀತಿ ಅಂದರೆ, ಮೊದಲನೇ ಸಂಖ್ಯೆ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದರೆ 1, ಎರಡನೇದು 2 ಸ್ಕ್ವೇರ್, 2 ಸ್ಕ್ವೇರ್ ಅಂದರೆ 4, ಮೂರನೇದು 4 ಸ್ಕ್ವೇರ್ ಅಂದರೆ 16, ನೆಕ್ಸ್ಟ್ ಇರುವಂಥದ್ದು 8 ಸ್ಕ್ವೇರ್ ಅಂದರೆ 64. ಇಲ್ಲಿ ನೋಡಿ, 1 ಸ್ಕ್ವೇರಿಂದ 2 ಸ್ಕ್ವೇರ್ ಬರಬೇಕು ಅಂದರೆ 1 ಇಂಟು 2 ಮಾಡಬೇಕು, 2 ಸ್ಕ್ವೇರಿಂದ 4 ಸ್ಕ್ವೇರ್ ಬರಬೇಕು ಅಂದರೆ 2 ಇಂಟು 2 ಮಾಡಬೇಕು, 4 ಸ್ಕ್ವೇರಿಂದ 8 ಸ್ಕ್ವೇರ್ ಬರಬೇಕು ಅಂದರೆ 4 ಇಂಟು 2 ಮಾಡಬೇಕು. ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನೆಕ್ಸ್ಟ್ 8 ಇಂಟು 2 ಮಾಡಿದ್ರೆ ಏನು ಬರುತ್ತೆ, 16 ಬರುತ್ತೆ. 16 ಸ್ಕ್ವೇರ್ ಅಂದರೆ ಏನು, 256.
ಅಲ್ಲಿಗೆ 2 ರೀತಿಯ ಸೊಲ್ಯೂಷನ್ ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ನೀವು ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 3.75 75ರಿಂದ ಭಾಗಿಸಿದರೆ ಅಂತ ಇದೆ. ಡಿವೈಡ್ 3.75 by 75. ಮಾಮೂಲಿ ಭಾಗಾಕಾರ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ನಾನಿಲ್ಲಿ ಏನು ಮಾಡ್ತೀನಿ, 3.75 ಡಿವೈಡೆಡ್ ಬೈ 75 ಅಂತ ಕೊಟ್ಟಿದ್ದಾರೆ, ಇದನ್ನು ಡಿವೈಡ್ ಮಾಡಿ ಅಂತ. ನಾನು ಈಸಿಯಾಗಿ ಮಾಡೋಕ್ಕೋಸ್ಕರ ನಾನೇನು ಮಾಡ್ತೀನಿ, ಡೆಸಿಮಲ್ನ ಶಿಫ್ಟ್ ಮಾಡ್ಕೋತೀನಿ. ಡೆಸಿಮಲ್ನ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಏನಾಗುತ್ತೆ, 375 ಆಗುತ್ತೆ. ಅಲ್ಲಿ ಶಿಫ್ಟ್ ಮಾಡಬೇಕು ಅಂದರೆ ಕೆಳಗಡೆ 2 ನಂಬರ್ಸ್ ಅಷ್ಟು ಝೀರೋಸ್ನ ಕೆಳಗಡೆ ಬರ್ಕೋತೀನಿ. 75 00 2 0 ಬರುತ್ತೆ. ಸೊ 25 3 75, 2 0 ಹಾಗೆ ಇದೆ. 25 1 25, 12 ಉಳಿತು. ಸೊ 12 ಉಳಿತು ಅಂದರೆ 125 ಆಯಿತು. ಸೊ 25 5 125 ಆಗುತ್ತೆ. 15 1 15 2 30, 0 ಹಾಗೆ ಉಳಿತು 20. ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 20 ಆಯಿತು. ಈಗ 1ಅನ್ನು 20ಇಂದ ಭಾಗಾಕಾರ ಮಾಡಬೇಕು. ಸೊ 20ಇಂದ 1 ಡಿವೈಡ್ ಆಗಲ್ಲ, ಹಾಗಾಗಿ ಪಾಯಿಂಟನ್ನು ಇಡಬೇಕಾಗತ್ತೆ. 20ಇಂದ ಪಾಯಿಂಟನ್ನು ಇಟ್ಟು ಇಲ್ಲೊಂದು 0ವನ್ನು ನಾವು ಹಾಕೋಬೋದು. ಬಟ್ 10 ಕೂಡ 20ಇಂದ ಡಿವೈಡ್ ಆಗಲ್ಲ, ಅವಾಗ ಏನಾಗಬೇಕು, ಮತ್ತೆ 0 ಹಾಕಿ ಇಲ್ಲೊಂದು 0ವನ್ನು ಹಾಕೋಬೇಕಾಗತ್ತೆ. ಈಗ 25 100 ಆಗುತ್ತೆ. ಸೊ ಮೈನಸ್ ಮಾಡಿದ್ರೆ 0 ಬರುತ್ತೆ. ಆನ್ಸರ್ ಏನು ಬಂತು, 0.05 ಬಂತು. ಸೊ ಹಾಗಾಗಿ ಆಪ್ಷನ್ ಬಿನಲ್ಲಿದೆ ಅದು 0.05. ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಮಾಮೂಲಿ ಮಲ್ಟಿಪ್ಲಿಕೇಶನ್ ನೀವು ಸಿಂಪಲ್ಲಾಗಿ ಮಾಡಬಹುದು. ಮುಂದಿನ ಪ್ರಶ್ನೆ, ಕೆಳಕಂಡವುಗಳಲ್ಲಿ ವಿಲಕ್ಷಣವಾದದ್ದು ಅಂತ ಕೊಟ್ಟಿದ್ದಾರೆ. ದ ಆಡ್ ಒನ್ ಆಫ್ ಫಾಲೋಯಿಂಗ್ ಅಂತ. ಇಲ್ಲಿ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಗಳನ್ನ ನೀವು ನೋಡಬೇಕು. ಈ 4 ಆಪ್ಷನ್ಗಳಲ್ಲಿ ಯಾವುದು ನಮಗೆ ಈ ಗುಂಪಿಗೆ ಸೇರ್ತಾ ಇಲ್ಲ ಅಂತ ಅನಿಸುತ್ತೆ, ಅದನ್ನು ಹೊರಗೆ ತೆಗಿಬೇಕಾಗುತ್ತೆ. ಈ ನೋಡಿದ ತಕ್ಷಣ ನಿಮಗೆ ಅನಿಸುತ್ತೆ ಇಲ್ಲಿ 7 ಇದೆ, 5 ಇದೆ, ಹಾಗಂತ ಇದೆಲ್ಲ ಆಡ್ ನಂಬರ್ಸು, ಇದು ಈವನ್ ನಂಬರು, ಅಂದರೆ ಇದು ಸಮ ಸಂಖ್ಯೆ, ಉಳಿದಿದ್ದೆಲ್ಲ ಬೆಸ ಸಂಖ್ಯೆ ಅಂದ್ಬಿಟ್ಟು 8 ಅಂತ ಟಿಕ್ ಮಾಡಬಾರ್ದು. ಯಾಕೆಂದರೆ ಅಷ್ಟು ಬೇಸಿಕ್ಕಾಗಿ ವಿಲಕ್ಷಣವಾದದ್ದನ್ನು ಕೊಟ್ಟಿರೋದಿಲ್ಲ. ಇವುಗಳ ಮಧ್ಯದಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ಗಳನ್ನು ಮಾಡಿರ್ತಾರೆ. ನೀವು ಅದನ್ನು ಕನ್ಸಿಡರ್ ಮಾಡಿ ಗುಂಪಿಗೆ ಸೇರದನ್ನು ಹೊರಗೆ ತೆಗಿಬೇಕಾಗತ್ತೆ. ಈಗ ನೋಡಿ, 8ನ್ನು ಏನಂತ ಬರೀಬಹುದು, 2 ಕ್ಯೂಬ್ ಅಂತ ಬರೀಬಹುದು ಅಲ್ವಾ. 2 ಕ್ಯೂಬ್ ಅಂದರೆ 8. ಅದೇ ಥರ 27 ಏನಂತ ಬರಿಬೋದು, 3 ಕ್ಯೂಬ್ ಅಂತ ಬರಿಬೋದು. ಅದೇನಾಗುತ್ತೆ, 27 ಆಗುತ್ತೆ. 125 ಏನಂತ ಬರಿಬೋದು, 5 ಕ್ಯೂಬ್ ಅಂತ ಬರಿಬೋದು. ಅದು 125 ಆಗುತ್ತೆ. ಆದರೆ 117 ಅನ್ನೋದನ್ನು ಯಾವ ಕ್ಯೂಬಲ್ಲೂ ಕೂಡ ನೀವು ಬರೆಯೋದಕ್ಕಾಗೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಗೋಡೆಯೊಂದರ ನಿರ್ಮಾಣ ಕಾರ್ಯವನ್ನು 10 ಜನರು 8 ದಿನಗಳಲ್ಲಿ ಸಾಧಿಸಬಹುದು. ಅದೇ ಕೆಲಸವನ್ನು ಅರ್ಧ ದಿನದಲ್ಲಿ ಮಾಡಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಅಂತ ಕೇಳಿದ್ದಾರೆ. ದ ಕನ್ಸ್ಟ್ರಕ್ಷನ್ ಆಫ್ ಎ ವಾಲ್ ಕ್ಯಾನ್ ಬಿ ಅಚೀವ್ಡ್ ಬೈ 10 people in 8 days. ದ ನಂಬರ್ ಆಫ್ ವರ್ಕರ್ಸ್ ರಿಕ್ವೈರ್ಡ್ ಟು ಡೂ ದ ಸೇಮ್ ವರ್ಕ್ ಇನ್ ಹಾಫ್ ಡೇ ಈಸ್ ಅಂತ. ಇದನ್ನು ಕಂಡುಹಿಡಿಬೇಕು ಅಂದರೆ ನಾನು ನಿಮಗೆ ಕಾಲ ಮತ್ತು ಕೆಲಸ ಅನ್ನುವಂಥ ಒಂದು ವಿಡಿಯೋನ ಮಾಡಿದ್ದೀನಿ. ಅದ್ರ ಬೇಸಿಕ್ಸ್ ವಿಡಿಯೋ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡ್ಬೋದು. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಸಿಂಪಲ್ ಆದಂತಹ ಸೂತ್ರವನ್ನು ಯೂಸ್ ಮಾಡ್ತೀನಿ, ಅದನ್ನು ಅಲ್ಲಿ ಕೊಟ್ಟಿದ್ದೀನಿ. M1 T1 ಡಿವೈಡೆಡ್ ಬೈ W1 ಇಸ್ ಈಕ್ವಲ್ ಟು M2 T2 ಬೈ W2. ಅಂದರೆ ನಿಮಗೆ ಗುಂಪಿನ ಜನರು ಅಂತ ಕೊಟ್ಟಿದ್ರೆ, ಒಂದಿಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಕೊಟ್ಟರೆ ನಿಮಗೆ ಈ ಫಾರ್ಮುಲಾ ವರ್ಕೌಟ್ ಆಗುತ್ತೆ. ಇಲ್ಲಿ M1 ಅಂದರೆ ಮೊದಲ ಜನರ ಗುಂಪು, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅದರ ಮೊದಲ ಗುಂಪಿದು. ಅವರು ಎಷ್ಟು ಸಮಯದಲ್ಲಿ ಕೆಲಸವನ್ನು ಮಾಡ್ತಾರೆ ಅನ್ನೋದು ಮೊದಲನೇದು. ಅಂದರೆ ಮೊದಲನೇ ಜನ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತಾರಲ್ಲ, ಅದು ಮೊದಲನೇ ಡೇಟಾ. ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಮೊದಲನೇವರಿಗೆ ಗುಂಪಿಗೆ ಸೇರುವಂಥದ್ದು. ಅದೇ ಥರ M2 ಅಂದರೆ ಇನ್ನೊಂದು ಗುಂಪು, T2 ಅಂದರೆ ಇನ್ನೊಂದು ಸಮಯ, ಇನ್ನೊಂದು ಗುಂಪು ತೆಗೆದುಕೊಳ್ಳುವ ಸಮಯ, W2 ಅಂದರೆ ಇನ್ನೊಂದು ಗುಂಪು ಮಾಡುವಂತಹ ಕೆಲಸ ಅಂತ. M ಅಂದರೆ ಮ್ಯಾನ್ ಪವರ್, T ಅಂದರೆ ಟೈಮ್, W ಅಂದರೆ ವರ್ಕ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಈಗ M1 ಅಂದರೆ ಇಲ್ಲಿ ಗೋಡೆಯೊಂದರ ನಿರ್ಮಾಣ ಕಾರ್ಯವನ್ನು 10 ಜನರು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಮೊದಲನೇ ಗುಂಪು ಏನು ಮಾಡುತ್ತೆ, 10 ಜನ ಇದ್ದಾರೆ ಅಂತ. ಅಲ್ಲಿಗೆ M1 ಎಷ್ಟು, 10 ಜನ 8 ದಿನಗಳಲ್ಲಿ ಸಾಧಿಸಬಹುದು. ಟೈಮ್ ಕೊಟ್ಬಿಟ್ಟಿದ್ದಾರೆ ಮೊದಲನೇವರು, 10 ಜನ ಎಷ್ಟು ದಿನದಲ್ಲಿ ಮಾಡ್ತಾರಂತೆ, 8 ದಿನಗಳಲ್ಲಿ ಮಾಡ್ತಾರಂತೆ. ಸೊ 8 ದಿನಗಳು. ಅದೇ ಥರ ಅದೇ ಕೆಲಸವನ್ನು ಅರ್ಧ ದಿನದಲ್ಲಿ ಮಾಡಲು ಬೇಕಾಗುವ ಕೆಲಸಗಾರರ ಸಂಖ್ಯೆ ಅಂತ. ಅಲ್ಲಿಗೆ ಟೈಮ್ 2 ಕೊಟ್ಟಿದ್ದಾರೆ. ಎರಡನೇ ಗುಂಪು M2 ಕೊಟ್ಟಿಲ್ಲ, M2 ಎಷ್ಟು ಅಂತ ಕಂಡುಹಿಡಿಬೇಕು. ಟೈಮ್ 2ನಲ್ಲಿ ಅರ್ಧ ದಿನ ಅಂತ ಕೊಟ್ಟಿದ್ದಾರೆ, ಸರಿನಾ. ಹಾಗಾದರೆ W1 W2 ಏನು ಇಲ್ಲಿ, W1 ಅಂದ್ರೇನು, W2 ಅಂದ್ರೇನು, ಕೆಲಸ. ಗೋಡೆಯೊಂದರ, ಸೊ ನೋಡಿ ಇಲ್ಲಿ ಕೊಟ್ಟಿರೋದು ಗೋಡೆ ಒಂದೇ ಗೋಡೆನ ಮಾಡಬೇಕು. ಇವರು ಕೂಡ ಒಂದೇ ಗೋಡೆ ಮಾಡ್ತಾರೆ,
ಅರ್ಧ ದಿನದಲ್ಲಿ ಮಾಡಬೇಕಾಗಿರೋ ಕೆಲಸದ ಕೂಡ ಮಾಡೋದು ಒಂದೇ ಗೋಡೆನ. ಹಾಗಾಗಿ ಕೆಲಸ ಏನಾಯ್ತು ಇಲ್ಲಿ 1 ಆಗೋಯ್ತು. ಸೊ W1 = W2 ಏನಾಯಿತು 1 ಆಯಿತು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನಾಗುತ್ತೆ ನೋಡಿ, M1 ಜಾಗದಲ್ಲಿ 10 ಇಂಟು T1 ಜಾಗದಲ್ಲಿ 8 ಡಿವೈಡೆಡ್ ಬೈ 1 = M2 ಜಾಗದಲ್ಲಿ ಗೊತ್ತಿಲ್ಲ ನಮಗೆ ಎಷ್ಟು ಜನ ಅಂತ, T2ನಲ್ಲಿ ಎಷ್ಟು ಅರ್ಧ ದಿನ ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 1 ಅಂತ. ಈ ಕೆಳಗಡೆ 1 ಬರೀದೇ ಇದ್ರೂ ನಡೆಯುತ್ತೆ ಅಲ್ವಾ. ಸೊ ಏನು ಉಳಿಯುತ್ತೆ, 10 ಇಂಟು 8 = M2 ಇಂಟು 1/2 ಆಯಿತು. ಈಗ M2ನ ಉಳಿಸ್ಕೋತೀನಿ, 2ನ ಈ ಕಡೆ ತೊಗೊಂಡೋದ್ರೆ ಏನಾಯಿತು ಮಲ್ಟಿಪ್ಲಿಕೇಶನ್ ಆಗುತ್ತೆ. 10 ಇಂಟು 8 ಇಂಟು 2 ಆಯಿತು. ದಟ್ ಈಸ್ M2 = 10 8 80 82 160. ಅಲ್ಲಿಗೆ ಅರ್ಧ ದಿನದಲ್ಲಿ ಗೋಡೆ ಕಟ್ಟಬೇಕು ಅಂದರೆ ಎಷ್ಟು ಜನ ಬೇಕು ನಮಗೆ, 160 ಜನ ಇರಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಡಿ 160 ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆನ ನೋಡೋಣ. ಇಂಡಿಯಾ ಅನ್ನು 9 5 4 9 1 ಎಂದು ಸೂಚಿಸಿದರೆ ದೆಹಲಿಯನ್ನು ಕೆಳಕಂಡಂತೆ ಸೂಚಿಸಬಹುದು ಅಂತ ಕೇಳಿದ್ದಾರೆ. ಇಫ್ ಇಂಡಿಯಾ ಈಸ್ ಕೋಡೆಡ್ ಆಸ್ 95491 ದೆಹಲಿ ಕ್ಯಾನ್ ಬಿ ಕೋಡೆಡ್ ಆಸ್ ಫಾಲೋಸ್ ಅಂತ. ಇದು ಕೋಡಿಂಗ್ ಮತ್ತು ಡಿಕೋಡಿಂಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ನೀವು ಇದಕ್ಕೆ ಸೊಲ್ಯೂಷನ್ ಮಾಡಬೇಕು ಅಂದರೆ ಏನು ಕೊಟ್ಟಿದ್ದಾರೆ ಅದನ್ನ ಕ್ಲೀನಾಗಿ ಬರ್ಕೋಬೇಕು. ಸೊ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಇಂಡಿಯಾಗೆ ಕೋಡಿಂಗ್ ಏನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಬರ್ಕೋಣ. 95491 ಅಂತ. ದೆಹಲಿ ಕೊಟ್ಟಿರೋದು ಏನು ಕೊಟ್ಟಿಲ್ಲ, ಬಟ್ ಇದ್ರ ಬೇಸಿಸ್ ಮೇಲೆ ಇದ್ರದ್ದು ಕಂಡುಹಿಡಿಬೇಕು ಏನು ಅಂತ. ಫಸ್ಟ್ ಇದನ್ನು ನಾವು ಡಿಕೋಡ್ ಮಾಡಬೇಕಾಗತ್ತೆ ಅಲ್ವಾ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ 9 ರಿಪೀಟ್ ಆಗಿದೆ, ಇಲ್ಲಿ ಐ ರಿಪೀಟ್ ಆಗಿದೆ. ಹಾಗಿದ್ರೆ ಐಗೆ ಏನಾಗಿರುತ್ತೆ ಕೋಡು 9 ಆಗಿರುತ್ತೆ ಅಂತ ಗೊತ್ತಾಯಿತು ನಿಮಗೆ. ಹಾಗಿದ್ರೆ ಎಗೆ 1 ಆಗಿರುತ್ತೆ, ಡಿಗೆ 4 ಆಗಿರುತ್ತೆ, ಎನ್ಗೆ 5 ಆಗಿರುತ್ತೆ. ಅಂದರೆ ಇಲ್ಲಿ ಏನೂ ಶಫಲ್ ಆಗಿಲ್ಲ ಅಂತ ನೀವು ಫಸ್ಟ್ ಕಂಡುಹಿಡ್ಕೋಬೇಕು. ಶಫಲ್ ಕೊಟ್ಬಿಟ್ಟಿರ್ತಾರೆ ಕೆಲವು ಸಲ, ಇಲ್ಲಿ 9 ಇದ್ದರೆ ಇಲ್ಲಿ 9 ಕೊಟ್ಬಿಟ್ಟಿರ್ತಾರೆ. ಅಂದರೆ ಫಸ್ಟ್ ಟರ್ಮು ಸೆಕೆಂಡಿಗೆ, ಲಾಸ್ಟ್ ಟರ್ಮು ಲಾಸ್ಟಿಗೆ ಅನ್ನೋ ಥರ ಶಫಲ್ ಮಾಡಿರ್ತಾರೆ. ಆ ಶಫಲ್ ಏನಾದರೂ ಆಗಿದೆ ಅಂತ ಫಸ್ಟ್ ನೀವೇನು ಮಾಡಬೇಕು, ನೋಟ್ ಮಾಡ್ಕೋಬೇಕಾಗತ್ತೆ. ಈಗ ನಮಗೆ ಐಗೆ ಕ್ಲಿಯರಾಗಿ ಗೊತ್ತಾಯಿತು 9 ಅಂತ. ಇಲ್ಲಿ ನಾವು ಐಗೆ ಏನಂತ ಬರೀಬೋದು, 9 ಅಂತ ಬರೀಬೋದು. ಬಟ್ ಡಿ ಇದೆ, ಇಲ್ಲಿ ಡಿಗೆ 4 ಅಂತ ಗೊತ್ತಾಗಿದೆ, 4 ಅಂತ ಬರೀಬೋದು. ಆಪ್ಷನಲ್ಲಿ ಒಂದು ವೇಳೆ ಪಾಸಿಬಿಲಿಟೀಸ್ ಇದೆ ಅಂದರೆ ನಾವಿಲ್ಲಿ ಚೂಸ್ ಮಾಡ್ಬೋದು. ಹೇಗೆ ಅಂದರೆ ಈಗ ಫಸ್ಟು 4 ಇದೆ, ಲಾಸ್ಟು 9 ಇದೆ. ಆ ಥರ ಈ ಆಪ್ಷನಲ್ಲಿ ಸಿ ಮತ್ತು ಡಿನಲ್ಲಿ ಇಲ್ಲ ನೋಡಿ. ಫಸ್ಟು 4 ಇದೆ, ಲಾಸ್ಟಿಗೆ 9 ಇಲ್ಲ, 8 ಇದೆ. ಅಲ್ಲಿಗೆ ಈ ಆಪ್ಷನ್ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಿ ಮತ್ತು ಡಿ ಆಗಲ್ಲ, ಎಲಿಮಿನೇಟ್ ಆಗೋಯ್ತು. ಇವೆರಡರಲ್ಲಿ ಒಂದಿರುತ್ತೆ ಅಷ್ಟೇ ಆಪ್ಷನ್ನು. ಈಗ ನೀವು ಈ ಎಲ್ ಹೆಚ್ಚಿಗೆ ಕಂಡುಹಿಡಿದ್ರೆ ನೀವು ಇದನ್ನು ಹಾಕೋದು ಸುಲಭ ಅಲ್ವಾ. ಹೆಂಗೆ ಕೋಡ್ ಮಾಡಿದ್ದಾರೆ ಅಂತ ನೋಡ್ಕೋಬೇಕೀಗ. ಆಯಿತು ಸರಿ, ಇದನ್ನು ಮುಖಾಂತರ ನಮಗೆ ಗೊತ್ತಾಗ್ತಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಆಲ್ಫಾಬೆಟಿಕಲ್ ಸೀರೀಸ್ನ ಬರೀಬೇಕಾಗುತ್ತೆ ನೀವು. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಈ ಥರ ಬರೀತೀರಾ. ಈಗ ಎಗೆ 1 ಕೊಟ್ಟರೆ B2 C3 D4 E5 F6 G7 H8 I9 ಆಯಿತು. ನೋಡಿ ಇಷ್ಟರಲ್ಲಿರೋದು ಆಲ್ಮೋಸ್ಟ್ ಇಂಡಿಯಾದಲ್ಲಿರೋದ್ರಲ್ಲಿ ಸ್ವಲ್ಪ ಟರ್ಮ್ಸ್ಗಳು ಬಂದಿದೆ. ಕಂಪೇರ್ ಮಾಡೋಣ. ಐಗೆ 9 ಕೊಟ್ಟಿದ್ದಾರೆ, ಇಲ್ಲಿ ಐಗೆ ವ್ಯಾಲ್ಯೂ ಏನು 9 ಬರ್ತಾ ಇದೆ. ಅಂದರೆ ಇದು ಆಲ್ಫಾಬೆಟಿಕಲ್ ಆರ್ಡ್ರ್ ಪ್ರಕಾರ ಕೊಡ್ತಾ ಇದ್ದಾರೆ ಅನ್ನೋ ಐಡಿಯಾ ಬರುತ್ತೆ. ನೋಡಿ ಎಗೆ 1 ಇದೆ, ಸೊ ಹಾಗಾಗಿ ಎಗೆ 1 ಇದೆ. ನೆಕ್ಸ್ಟು ಡಿ ಇದೆ, ಡಿಗೆ 4 ಕೊಟ್ಟಿದ್ದಾರೆ, ಡಿಗೆ 4 ಬರುತ್ತೆ. ನೆಕ್ಸ್ಟ್ ಐ ಆದಮೇಲೆ ಎನ್ ಇದೆ ಒಂದು ಎಕ್ಸ್ಟ್ರಾ. ಐ ಆದಮೇಲೆ ಬರುವಂಥದ್ದು ಯಾವುದು ಎನ್ನು. ಆ ಎನ್ನಿಗೆ 5 ಅಂತ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೀವು ಗೆಸ್ ಮಾಡಬೇಕಾಗತ್ತೆ. ಐ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದು, ಜೆ ಕೆ ಎಲ್ ಎಮ್ ಎನ್ ಒ ಪಿ ಈ ಥರ ಬರೀತಾ ಹೋಗ್ತೀರಾ. ನೋಡಿ ಇದು 9 ಆಯಿತು, 10 11 12 13 14th ನಂಬರ್ ಏನಾಗಿರುತ್ತೆ ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಹೋದರೆ ಅದು ಎನ್ ಆಗಿರುತ್ತೆ. ಬಟ್ ಇಲ್ಲಿ ಎನ್ನಿಗೆ ಕೊಟ್ಟಿರೋದು 5. ಹಾಗಿದ್ರೆ ಇದಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ತನಕ ಇದನ್ನು ಒಂದು ಸೀರೀಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಎ ಟು ಐ ತನಕ. ನೆಕ್ಸ್ಟ್ ಜೆಯಿಂದ ಮತ್ತೆ ಹೊಸ ಆಲ್ಫಾಬೆಟಿಕಲ್ ಆರ್ಡರ್ ಥರ ಇದಕ್ಕೆ 1, ಇದಕ್ಕೆ 2, ಇದಕ್ಕೆ 3, ಇದಕ್ಕೆ 4, ಇದಕ್ಕೆ 5 ಕೊಟ್ಟಿದ್ದಾರೆ. ನೆಕ್ಸ್ಟ್ 6 7 ಈ ಥರ ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಎನ್ಗೆ ವ್ಯಾಲ್ಯೂ ಏನು ಬರುತ್ತೆ, ಈ ಸೀರೀಸ್ ಪ್ರಕಾರ 5 ಬರುತ್ತೆ. ಆ ರೀತಿ ಇದನ್ನು ಕೊಟ್ಟಿರೋವಂಥದ್ದು. ಸೊ ಈ ರೀತಿ ನೀವೇನು ಮಾಡಬೇಕು, ಅಲ್ಲಿ ಕಂಡು ಹಿಡಿಬೇಕಾಗತ್ತೆ. ಈ ಲೆಕ್ಕಕ್ಕೆ ಹೋದರೆ ಈಗ ಏನು ಬರಬೇಕು, 5 ಬರಬೇಕು. ಕರೆಕ್ಟ್ ಅಲ್ವಾ. 4 5 ನೋಡಿ ಎರಡೂ ಆಪ್ಷನಲ್ಲಿ 5 5 ಇದೆ. ಸೊ ಇಲ್ಲೂ ಕೂಡ ನೀವು ಚೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಎಲ್ಲಿಗೆ ಕಂಡು ಹಿಡಿಬೇಕಾಗತ್ತೆ, ಎಲ್ಲಿಗೆ 3 ಬರುತ್ತೆ. ಸೊ ಎಲ್ಲಿಗೆ 3 ಫಸ್ಟ್ ಆಪ್ಷನಲ್ಲಿದೆ, ಬಿ 8 ಇದೆ. ಹಾಗಾಗಿ ಇದಾಗಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನ್ ಎ ಅನ್ನೋದು ಸರಿಯಾದಂಥ ಉತ್ತರ.
ಸೊ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 4:5:8 ಹೌ ಮಚ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಪ್ರಪೋರ್ಷನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ತುಂಬ ಸಿಂಪಲ್ ಆಗಿದೆ. 4:5:8 ಅಂತ ತಗೊಳ್ಳಿ. ಗೊತ್ತಿಲ್ಲದಿರೋದನ್ನ ಎಕ್ಸ್ ಅಂತ ತಗೊಳ್ಳಿ. ಫಸ್ಟಿಂದ ಲಾಸ್ಟ್ ಟರ್ಮು ಮತ್ತು ಮಿಡಲ್ ಟರ್ಮ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ದ ಪ್ರಾಡಕ್ಟ್ ಆಫ್ ಎಂಡ್ ಟರ್ಮ್ಸ್ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ಮಿಡಲ್ ಟರ್ಮ್ಸ್ ಆರ್ ಈಕ್ವಲ್. ದಟ್ ಈಸ್ 4 × x ದಟ್ ಈಸ್ ಈಕ್ವಲ್ ಟು 5 × 8 ಅಂತ. ಪ್ರಪೋರ್ಷನಲ್ಲಿ ಇದು ನಿಮಗೆ ಗೊತ್ತಿರಬೇಕು. ಮೊದಲ ಮತ್ತು ಕೊನೆಯ ಸಂಖ್ಯೆಯ ಗುಣಾಕಾರದ ಮೊತ್ತ ಮಧ್ಯದ ಎರಡು ಸಂಖ್ಯೆಗಳ ಗುಣಾಕಾರಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. 4 × x ಅಂದರೆ 4x, ದಟ್ ಈಸ್ ಈಕ್ವಲ್ ಟು 5 8s 40. ದೆನ್ x ಈಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 4. 4 1s 4 10s 40. ಸೊ x ಈಸ್ ಈಕ್ವಲ್ ಟು 10. ನೋಡಿ, ಆನ್ಸರ್ ಈಸಿಯಾಗಿ ಬಂದುಬಿಡ್ತು. ಕ್ಯಾಲ್ಕುಲೇಷನ್ಸ್ ತುಂಬ ಇಂಪಾರ್ಟೆಂಟು. x ಈಸ್ ಈಕ್ವಲ್ ಟು 10 ಬಂತು. ಆಪ್ಷನ್ ಬಿ ನಲ್ಲಿ 10 ಇದೆ, ಹಾಗಾಗಿ ಆಪ್ಷನ್ ಬಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6a8 ಈಸ್ ಈಕ್ವಲ್ ಟು 53 ಮತ್ತು 5a7 ಈಸ್ ಈಕ್ವಲ್ ಟು 40 ಆದರೆ 6a9ಗೆ ಅಂತ ಕೇಳಿದ್ದಾರೆ. ಇದನ್ನು ಸಾಲ್ವ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಇದು ಕೋಡಿಂಗ್ ಡಿಕೋಡಿಂಗ್ ಥರನೇ ಪ್ರಶ್ನೆ. 6a8 ಅಂದರೆ 53, 5a7 ಅಂದರೆ 40, 6a9ಗೆ ಏನು ಅಂತ ಕೇಳಿದ್ದಾರೆ. ಏನು ಮಾಡಿದ್ರೆ ನಮಗೆ 53 ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. 6 8s 48. 48ಗೆ ಎಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ 53 ಬರುತ್ತೆ. 5ನ ಆ್ಯಡ್ ಮಾಡಿದ್ರೆ 53 ಬರುತ್ತೆ. ಸುಮ್ಮನೆ ಬ್ಲೈಂಡ್ ಮೆಥಡ್, ಯಾಕಂದರೆ 53 ಅಂದಾಜು ನಮಗೆ ಬರಬೇಕಲ್ವಾ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. 5 7s 35 ಪ್ಲಸ್ 5 ಮಾಡಿದ್ರೆ 40. ನೋಡಿ, ಇದು ಕ್ಲೀನಾಗಿ ಕ್ಲಿಕ್ ಆಗೋಯ್ತು. ಯಾಕೆಂದರೆ ನಾನು ಇದ್ರ ಹತ್ರಕ್ಕೆ ಬರೋ ಥರ ನಾವು ಇದಕ್ಕೆ ಏನು ಮಾಡಿದ್ರೆ, ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಿದ್ರೆ ಇದು ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಮಾಡಿದ್ವಿ, ಬಂದುಬಿಡ್ತು. ಇದೇ ಕರೆಕ್ಟಾಗಿರೋಂಥ ಆನ್ಸರ್ ಆಗಿರುತ್ತೆ. 6 9s 54. 54 ಪ್ಲಸ್ 5 ಏನು 59. ಸೊ ಹಾಗಾಗಿ ಆಪ್ಷನ್ ಎ 59 ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇಂದು ಗುರುವಾರ ಆದರೆ 363 ದಿನಗಳ ನಂತರ ಬರುವ ವಾರ ಯಾವುದು ಅಂತ ಪ್ರಶ್ನೆ ಇದೆ. ಟುಡೇ ಈಸ್ ಥರ್ಸ್ಡೇ ಬಟ್ ದ ವೀಕ್ ಆಫ್ಟರ್ 363 ಡೇಸ್ ಈಸ್ ಅಂತ. ನಿಮಗೆ ಗೊತ್ತಿದೆ ಒಂದು ವಾರಕ್ಕೆ 7 ದಿನ ಇರುತ್ತೆ ಅಂತ ಅಲ್ವಾ. ಅಲ್ಲಿಗೆ ಪ್ರತಿ 7 ದಿನ ಆದಮೇಲೆ ಗುರುವಾರ ಮತ್ತೆ ರಿಪೀಟಾಗಿ ಬರಲೇಬೇಕಲ್ವಾ. ಅಲ್ಲಿಗೆ 365 ದಿನದಲ್ಲಿ ಎಷ್ಟು 7 ದಿನಗಳನ್ನ ನಾವು ಹೊರಗೆ ತೆಗಿಬಹುದು ಅಂತ ನೋಡಬೇಕಾಗತ್ತೆ. ಅಂದರೆ ಫ್ಯಾಕ್ಟರ್ಸು, ಗುಣಾಕಾರದ ಆಧಾರದಲ್ಲಿ ನಾವು 363ಕ್ಕೆ ನಿಯರೆಸ್ಟ್ 7 ಮಲ್ಟಿಪ್ಲಿಕೇಶನನ್ನು ಬರೀಬೇಕು. 363 ಹತ್ತತ್ರ ಯಾವುದಕ್ಕೆ ಬರುತ್ತೆ ಅಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. 7 10s 70. ಇದು 363 ದಿನಗಳಿಗೆ ಹತ್ತಿರ ಇಲ್ಲ. 7 20s 140. 7 30s 210. 7 40s 280. 7 50s 350 ಅಲ್ವಾ. ನೋಡಿ, 350ಕ್ಕೆ ಬಂದ್ವಿ ನಾವು. ಎಲ್ಲಿಗೆ? 363ಕ್ಕೆ ಹತ್ತತ್ರ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ಎಷ್ಟು ಬರುತ್ತೆ? 7 51s 357. 7 52s 364 ಆಯಿತು. ಅಲ್ಲಿಗೆ 752s ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದು 363 ಏನಾಯಿತು, ಮೀರಿಸ್ಬಿಡ್ತು. ಹಾಗಾಗಿ ಇದಾಗೋಕ್ಕೆ ಸಾಧ್ಯ ಇಲ್ಲ. 751s 357 ಅಂತ. ಅಲ್ಲಿಗೆ 357ನೇ ದಿನ ಏನಾಗಿರುತ್ತೆ? ಗುರುವಾರ ಆಗಿರುತ್ತೆ. ಇದರ ಅರ್ಥ ಆ ಥರ. ನನಗೆ ಪ್ರತಿ 7 ದಿನಗಳಿಗೊಮ್ಮೆ ಗುರುವಾರ ಬರುತ್ತೆ ಅಂದರೆ 357ನೇ ದಿನ ಏನಾಗಿರುತ್ತೆ? ಗುರುವಾರ ಆಗಿರುತ್ತೆ. ನಮಗೆ ಬೇಕಾಗಿರೋದು 363ನೇ ದಿನ ಏನಾಗಿರುತ್ತೆ ಅಂತ ಅಲ್ವಾ. ಸೊ 358ನೇ ದಿನ, 359ನೇ ದಿನ, 360ನೇ ದಿನ, 361ನೇ ದಿನ, 362ನೇ ದಿನ, 363ನೇ ದಿನ ಏನಾಗಿರುತ್ತೆ? ಸೊ 357ನೇ ದಿನ ಗುರುವಾರ, 58ನೇ ದಿನ ಶುಕ್ರವಾರ ಆಗಿರುತ್ತೆ, 59ನೇ ದಿನ ಶನಿವಾರ ಆಗಿರುತ್ತೆ, 360ನೇ ದಿನ ಭಾನುವಾರ ಆಗಿರುತ್ತೆ. ಅದೇ ಥರ ಇದು ಸೋಮವಾರ ಆಗಿರುತ್ತೆ, ಇದು ಮಂಗಳವಾರ ಆಗಿರುತ್ತೆ, ಇದು ಬುಧವಾರ ಆಗಿರುತ್ತೆ ಅಲ್ವಾ. ಈ ಬುಧವಾರ ಅನ್ನೋ ಆಪ್ಷನ್ನು ಈ ಆಪ್ಷನ್ಸ್ಗಳಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಯಾವುದು ಅಲ್ಲ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ.
ಮುಂದಿನ ಪ್ರಶ್ನೆ, 5 ಬಾರಿ ನಾಣ್ಯದ ಚಿಮ್ಮುವಿಕೆಯಲ್ಲಿ ಸತತ 3 ಬಾರಿ ನಾಣ್ಯದ ಮುಖ ಮೇಲಾಗಿ ಇರುವ ಸಾಧ್ಯತೆ ಅಂತ ಇದೆ. ಎ ಕಾಯಿನ್ ಟಾಸ್ಡ್ ಅಪ್ ಫಾರ್ 5 ಟೈಮ್ಸ್, ವಾಟ್ ಇಸ್ ದ ಪಾಸಿಬಿಲಿಟಿ ದ್ಯಾಟ್ ದ ಹೆಡ್ಸ್ ಫಾಲ್ ಇನ್ 3 ಕನ್ಸಿಕ್ಯೂಟಿವ್ ಟೈಮ್ಸ್ ಅಂತ ಇದೆ. ಸೊ ಇದು ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ, ಫಸ್ಟಿಗೆ 5 ಬಾರಿ ನಾಣ್ಯದ ಚಿಮ್ಮುವಿಕೆಯಲ್ಲಿ ಸತತ 3 ಬಾರಿ ಅಂತ ಕೊಟ್ಟಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ಇದೇ ಕೀ ಆಗಿರುತ್ತೆ. ಫಸ್ಟ್ 5 ಬಾರಿ ನಾಣ್ಯ ಚಿಮ್ಮುವಿಕೆಯಲ್ಲಿ 3 ಸಲ ನಾಣ್ಯದ ಮುಖ ಮೇಲಾಗಿ ಬರುವಂಥ ಸಾಧ್ಯತೆ ಎಷ್ಟು ಅಂತ ಅಂದರೆ, ಹೆಡ್ಸ್ 3 ಸಲ ಬೀಳಬೇಕು 5 ಸಲದಲ್ಲಿ ಅನ್ನೋದಕ್ಕೆ ಪಾಸಿಬಿಲಿಟಿ ಏನು ಅಂತ. ಅಲ್ಲಿಗೆ ಟೋಟಲ್ ಪಾಸಿಬಿಲಿಟೀಸ್ ಫಸ್ಟ್ ಕಂಡುಹಿಡಿಬೇಕು. ಟೋಟಲ್ ಪಾಸಿಬಿಲಿಟಿ ಮೇಲ್ಗಡೆಗೆ ರಿಕ್ವೈರ್ಡ್ ಪಾಸಿಬಿಲಿಟಿ. ಸೊ ಇದನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಟೋಟಲ್ ಪಾಸಿಬಿಲಿಟಿ ಅಂದ್ರೇನು? ಅದು ಕಾಂಬಿನೇಷನಿಗೆ ಸಂಬಂಧಪಟ್ಟಿದ್ದು. 5 ಸಲ ನಾವು ನಾಣ್ಯವನ್ನು ಚಿಮ್ಮಿಸ್ತೀವಿ. ಎಷ್ಟು ಕಾಂಬಿನೇಷನಲ್ಲಿ ಬರಬೇಕು? 3 ಕಾಂಬಿನೇಷನಲ್ಲಿ ಹೆಡ್ಸ್ ಬರಬೇಕು. ಹಾಗಾದರೆ 5C3 ಏನಾಗಿರುತ್ತೆ? ಸೊ ನಿಮಗೆ NCR ಫಾರ್ಮುಲಾ ಗೊತ್ತಿರಬೇಕು. ಸೊ NCR ಅಂದರೆ ಏನು? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸಬ್ಸ್ಟಿಟ್ಯೂಟ್ ಮಾಡೋಣ 5C3ನ. ಸೊ n ಅಂದರೆ 5, r ಅಂದರೆ 3. n ಫ್ಯಾಕ್ಟೋರಿಯಲ್ ಅಂದರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದರೆ 5 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಆಯಿತು. ದಟ್ ಈಸ್ ಈಕ್ವಲ್ ಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್. ಮೇಲ್ಗಡೆದನ್ನು ನಾನೇನು ಬರಿತೀನಿ? 3 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸ್ತೀನಿ. ಯಾಕೆಂದರೆ ಕೆಳಗಡೆ 3 ಫ್ಯಾಕ್ಟೋರಿಯಲ್ ಇದೆ, ಕ್ಯಾನ್ಸಲ್ ಆಗುತ್ತೆ. 5 ಮೈನಸ್ 3 ಅಂದರೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಇಂಟು 3 ಫ್ಯಾಕ್ಟೋರಿಯಲ್. ಇಲ್ಲಿ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1 2 2 ಹೋಗುತ್ತೆ. 5 2 10 ಆಯಿತು. ಸೊ ಅಲ್ಲಿಗೆ ಟೋಟಲ್ ಪಾಸಿಬಿಲಿಟಿ ಎಷ್ಟು? 10. ಹಾಗಾದ್ರೆ ನಮಗೆ ಡಿನಾಮಿನೇಟರ್ ಏನು ಬರಬೇಕು? 10 ಬರಬೇಕಾಗತ್ತೆ. ಅದೇ ಥರ ರಿಕ್ವೈರ್ಡ್ ಪಾಸಿಬಿಲಿಟಿನ ಕಂಡುಹಿಡಿಬೇಕು. ರಿಕ್ವೈರ್ಡ್ ಪಾಸಿಬಿಲಿಟಿ ಕಂಡುಹಿಡಿಬೇಕು ಅಂದರೆ ಇಲ್ಲಿ 3 ಬಾರಿ ಸತತವಾಗಿ ಬರಬೇಕಂತೆ. ಈಗ 5 ಸಲ ಕಾಯಿನ್ನ ಟಾಸ್ ಮಾಡಿದ್ರೆ ನಮಗೇನು ಬರುತ್ತೆ? 5 ಸಲ ಏನೋ ಒಂದು ಬಿದ್ದಿರುತ್ತೆ ಅಲ್ವಾ? ಈ ರೀತಿ 5 ಸಲ ಬಿದ್ದಿರುತ್ತೆ. ಅದರಲ್ಲಿ ಕಂಟಿನ್ಯೂಸ್ ಆಗಿ ಹೆಡ್ ಬರಬೇಕು ಅಂದರೆ ಫಸ್ಟಿಗೆ ಹೆಡ್ ಬಿದ್ದರೆ ಸೆಕೆಂಡ್ ಟೈಮು ಹೆಡ್ ಬಿದ್ದಿರಬೇಕು, 3ನೇ ಸಲನೂ ಹೆಡ್ ಬಿದ್ದಿರಬೇಕು ಅಲ್ವಾ? ನೆಕ್ಸ್ಟು ಹೆಡ್ ಬಿದ್ದಿರಬೇಕು ಅಂತೇನಿಲ್ಲ, ಟೈಲ್ ಬಿದ್ದಿರ್ಬೋದು, ಅದರಿಷ್ಟ. ನೆಕ್ಸ್ಟು ಅದೇ ಥರ ನೋಡ್ತಾ ಹೋದರೆ ನೆಕ್ಸ್ಟು ಫಸ್ಟಿಗೆ ಟೈಲ್ ಬಿತ್ತು ಅಂತೆ, ನೆಕ್ಸ್ಟ್ ಹೆಡ್ ಬಿತ್ತು, ನೆಕ್ಸ್ಟ್ ಹೆಡ್ಡೇ ಬೀಳಬೇಕು, ಹೆಡ್ ಬೀಳಬೇಕು, ಟೈಲ್ ಬೀಳಬೇಕು. ಟೈಲ್ ಆದರೂ ಬೀಳಿ ಏನಾದರೂ ಬೀಳಿ ಅದರಿಷ್ಟ. ನೆಕ್ಸ್ಟು ಟೈಲು ಬಿದ್ದರೆ ಇನ್ನು 3 ಪಾಸಿಬಿಲಿಟಿಲಿ ಹೆಚ್ಚೇ ಬೀಳಬೇಕು. ಓನ್ಲಿ ದಿಸ್ 3 ಕೇಸಸ್ ಆರ್ ಪಾಸಿಬಲ್. ಹಾಗಾಗಿ ಸೊಲ್ಯೂಷನ್ ಏನಾಗುತ್ತೆ? 3 ರಿಕ್ವೈರ್ಡ್ ಪಾಸಿಬಿಲಿಟಿ ಏನಾಗುತ್ತೆ? 3 ಸಲ ಮಾತ್ರ ಆ ಥರ ಬೀಳೋದಕ್ಕೆ ಪಾಸಿಬಿಲಿಟಿ ಇರುವಂಥದ್ದು. ಇದು ಬಿಟ್ಟು ಬೇರೆ ಯಾವ ಪಾಸಿಬಿಲಿಟಿನೂ ಇಲ್ಲ. ಸೊ ಹಾಗಾಗಿ 3/10 ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಆಪ್ಷನ್ ಬಿ 3/10. ಮುಂದಿನ ಪ್ರಶ್ನೆ, 60 ವಿದ್ಯಾರ್ಥಿಗಳಿರುವ ಒಂದು ವಿದಾಯಕೂಟದಲ್ಲಿ ಪ್ರತಿ ವಿದ್ಯಾರ್ಥಿಯೂ ಸಹ ಇನ್ನಿತರರೊಡನೆ ಹಸ್ತಲಾಘನ ನೀಡಿದರೆ ಒಟ್ಟು ಎಷ್ಟು ಬಾರಿ ಅಲ್ಲಿ ಹಸ್ತಲಾಘನ ಆದಂತೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಇನ್ ಎ ಫೇರ್ವೆಲ್ ಪಾರ್ಟಿ ಆಫ್ 60 ಸ್ಟೂಡೆಂಟ್ಸ್, ಹೌ ಮೆನಿ ಟೈಮ್ಸ್ ಡಸ್ ಈಚ್ ಸ್ಟೂಡೆಂಟ್ ಶೇಕ್ ಹ್ಯಾಂಡ್ಸ್ ವಿತ್ ದ ಅದರ್ ಅಂತ ಕೇಳಿದ್ದಾರೆ. ಇದು ಕಾಂಬಿನೇಷನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಈ ಕಾಂಬಿನೇಷನ್ನ ಮಾಡಬೇಕು ಅಂದರೆ ಒಟ್ಟು 60 ಜನ ವಿದ್ಯಾರ್ಥಿಗಳಿದ್ದಾರೆ. ಒಂದು ಸಲ ಹಸ್ತಲಾಘನ ಮಾಡಬೇಕು ಅಂದರೆ ಎಷ್ಟು ಜನ ಇನ್ವಾಲ್ವ್ ಆಗಬೇಕು? 2 ಇನ್ವಾಲ್ವ್ ಆಗಬೇಕು. ಸೊ ಅಲ್ಲಿಗೆ 60C2 ಅನ್ನೋದು ಆಗುತ್ತೆ. ಹಿಂದಿನ ಪ್ರಾಬ್ಲಮಲ್ಲಿ ಹೇಳಿದ್ದೆ NCR ಫಾರ್ಮುಲಾ, ಅದನ್ನು ಅಪ್ಲೈ ಮಾಡೋಣ. n ಅಂದರೆ ಇಲ್ಲಿ 60 ಅಂದರೆ n, 2 ಅಂದರೆ r, ಅದನ್ನು ಅದು ಮಾಡಿ. n ಫ್ಯಾಕ್ಟೋರಿಯಲ್ ಅಂದರೆ 60 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂದರೆ 60 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ 60 ಮೈನಸ್ 2 ಅಂದರೆ 58 ಫ್ಯಾಕ್ಟೋರಿಯಲ್ ಬರುತ್ತೆ. ಹಾಗಾಗಿ ಮೇಲ್ಗಡೆ ನಾನು 60 ಇಂಟು 59 ಇಂಟು 58 ಫ್ಯಾಕ್ಟೋರಿಯಲಿ ನಿಲ್ಲಿಸ್ಬಿಡ್ತೀನಿ. ಫುಲ್ ಬರೆಯಲ್ಲ 1 ಫ್ಯಾಕ್ಟೋರಿಯಲ್ ತನಕ. ಕೆಳಗಡೆ 58 ಫ್ಯಾಕ್ಟೋರಿಯಲ್ ಇಂಟು 2 ಇಂಟು 1 ಅಂತ ಬರ್ಕೋತೀನಿ. ಸೊ 58 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 2 1 230 ಆಯಿತು. ಏನು ಉಳೀತು ನಮಗೆ? 30 ಇಂಟು 59 ಉಳೀತು. ಸೊ ಇದನ್ನೇನಂತ ಬರ್ಕೋಬೋದು ನಾನು? 3 ಇಂಟು 10 ಇಂಟು 59 ಅಂತ ಬರ್ಕೋಬೋದು. 59 3 ಎಷ್ಟು? 177 ಇಂಟು 10 ದಟ್ ಈಸ್ ಈಕ್ವಲ್ ಟು 1770 ಬರುತ್ತೆ. ಅಲ್ಲಿಗೆ 1770 ಅನ್ನೋದು ಸರಿಯಾದಂತಹ ಉತ್ತರ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, 3 ಸಂಖ್ಯೆಗಳ
1:2:3 ಪ್ರಮಾಣದ ಒಟ್ಟು ಗುಣಾಕಾರದ ಮೊತ್ತ 750. ಆ ಮೂರು ಸಂಖ್ಯೆಗಳ ವರ್ಗ ಸಂಖ್ಯೆಯ ಮೊತ್ತ ಅಂತ ಕೇಳಿದ್ದಾರೆ. ದ ಮಲ್ಟಿಪ್ಲಿಕೇಟಿವ್ ಸಮ್ ಆಫ್ ದ 3 ನಂಬರ್ಸ್ 1:2:3 is 750. ದ ಸಮ್ ಆಫ್ ದ ಸ್ಕ್ವೇರ್ ನಂಬರ್ಸ್ ಆಫ್ ದೋಸ್ 3 ನಂಬರ್ಸ್ ಈಸ್ ಅಂತ ಕೇಳಿದ್ದಾರೆ. ಫಸ್ಟಿಗೆ ಏನು ಮಾಡಬೇಕು, ಆ ಮೂರು ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆ ಮೂರು ಸಂಖ್ಯೆಗಳನ್ನ ಕಂಡುಹಿಡಿದು ಅದನ್ನು ಸ್ಕ್ವೇರ್ ಮಾಡಿ, ಅದರ ವರ್ಗವನ್ನು ಮಾಡಿ ಆ ಮೂರು ಸಂಖ್ಯೆಗಳನ್ನು ಕೂಡಿಸ್ಬೇಕು ಅಂತ ಹೇಳಿದ್ದಾರೆ. ಏನು ಮಾಡೋಣ, 1:2:3 ಅಂತ ಕೊಟ್ಟಿದ್ದಾರೆ. ನಾವು ಈ ರೇಷಿಯೋನ ತೆಗಿಬೇಕು ಅಂದರೆ ನಾವು ಅದಕ್ಕೆ ಒಂದು ವೇರಿಯೇಬಲ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ದಟ್ ಈಸ್ 1x 2x 3x. ಆ ನಂಬರ್ಗಳು ಯಾವ ರೀತಿ ಇರುತ್ತೆ, 1x 2x 3x ಥರ ಇರುತ್ತೆ. ಈ ಮೂರು ಸಂಖ್ಯೆಗಳನ್ನ ಏನು ಮಾಡಬೇಕಂತೆ, ಗುಣಾಕಾರವನ್ನು ಮಾಡಬೇಕಂತೆ ಅಲ್ವಾ. ಗುಣಾಕಾರ ಮೊತ್ತ ಅಂತ ಕೊಟ್ಟಿದ್ದಾರೆ. ಸೊ ಗುಣಾಕಾರವನ್ನು ಮಾಡಿದಾಗ ನಮಗೇನು ಬರುತ್ತಂತೆ, 750 ಬರುತ್ತಂತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಸುಲಭ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬು, 3 × 2 ಅಂದರೆ 6, 6 × 1 ಅಂದರೆ 6, ದಟ್ ಈಸ್ ಈಕ್ವಲ್ ಟು 750. ಈಗ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 750 ಡಿವೈಡೆಡ್ ಬೈ 6 ಆಗುತ್ತೆ. 6 1s 6 6, 6 2s 12, 6 5s 30, 125 ಉಳೀತು. ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 125 ಬಂತು. ಹಾಗಾದರೆ ಎಕ್ಸ್ ಏನಾಯಿತು, ಕ್ಯೂಬ್ ರೂಟ್ ಆಫ್ 125 ಆಯಿತು. ಕ್ಯೂಬ್ ರೂಟ್ ಆಫ್ 125 ಅಂದರೆ ಎಷ್ಟು, 5 ಅಲ್ವಾ. 5 ಕ್ಯೂಬ್ ಅಂದರೆ 125, ಕ್ಯೂಬ್ ರೂಟ್ ಆಫ್ 125 ಅಂದರೆ 5. ಈಗ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು 5 ಅಂತ. ಅಲ್ಲಿಗೆ 1x ವ್ಯಾಲ್ಯೂ ಏನು 5, 2x ವ್ಯಾಲ್ಯೂ ಏನು 5 × 2 ದಟ್ ಈಸ್ ಈಕ್ವಲ್ ಟು 5 2s 10, 3x ವ್ಯಾಲ್ಯೂ ಏನು 5 × 3 ದಟ್ ಈಸ್ ಈಕ್ವಲ್ ಟು 15. ಹಾಗಾದರೆ ಆ ಮೂರು ನಂಬರ್ಗಳು ಯಾವುದು ಅಂದರೆ 5, 10, 15 ಅಂತ ಗೊತ್ತಾಯಿತು. ಇಷ್ಟಕ್ಕೆ ಆನ್ಸರ್ ಮುಗಿಯಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಆ ಸಂಖ್ಯೆಗಳ ವರ್ಗ ಸಂಖ್ಯೆಯ ಮೊತ್ತವನ್ನು ಕಂಡುಹಿಡಿಬೇಕು. 5ರ ವರ್ಗ ಎಷ್ಟು, 5² ದಟ್ ಈಸ್ ಈಕ್ವಲ್ ಟು 25. 10ರ ವರ್ಗ 10² ದಟ್ ಈಸ್ ಈಕ್ವಲ್ ಟು 100. 15ರ ವರ್ಗ 15² ದಟ್ ಈಸ್ ಈಕ್ವಲ್ ಟು 225 ಅಲ್ವಾ. ಸೊ ಈಗ ಇದನ್ನು ನೀವು ಕೂಡಿಸ್ಬೇಕಾಗತ್ತೆ. 100 + 25 125 ಪ್ಲಸ್ 225 ಅಲ್ಲಿಗೆ 350 ಬರುತ್ತೆ. ಹಾಗಾಗಿ ಸೊಲ್ಯೂಷನ್ ಏನು, ಆಪ್ಷನ್ ಬಿ 350 ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 2 ದಾಳಗಳನ್ನು ಒಟ್ಟಿಗೆ ಹಾಕಿದರೆ ಅವುಗಳಲ್ಲಿನ ಸಂಖ್ಯೆಯ ಒಟ್ಟು ಮೊತ್ತ 7 ಆಗಲಿರುವ ಸಾಧ್ಯತೆ ಅಂತ ಕೇಳಿದ್ದಾರೆ. ಇಫ್ 2 ಡೈಸ್ ಆರ್ ಪುಟ್ ಟುಗೆದರ್ ವಾಟ್ ಈಸ್ ದ ಪಾಸಿಬಿಲಿಟಿ ದ್ಯಾಟ್ ದ ಸಮ್ ಆಫ್ ನಂಬರ್ಸ್ ಆಫ್ ದೆಮ್ ಈಸ್ ಲೈಕ್ಲಿ ಟು ಬಿ 7 ಅಂತ. ಇದು ಕೂಡ ಪ್ರೊಬ್ಯಾಬಿಲಿಟಿ ಮೇಲೆ ಕೇಳಿರುವಂತಹ ಪ್ರಶ್ನೆ. ಪ್ರೊಬ್ಯಾಬಿಲಿಟಿ ನೀವು ಕಂಡುಹಿಡಿಬೇಕು ಅಂದರೆ ಆಲ್ರೆಡಿ ಹೇಳಿದೆ ನಾನು, ವಿತ್ ರೂಲು ಡಿವೈಡೆಡ್ ಬೈ ವಿತೌಟ್ ರೂಲ್ ಅಂತ. ವಿತೌಟ್ ರೂಲ್ ಅಂದರೆ 2 ಡೈಸನ್ನು ನಾವು ಉರುಳಿಸಿದಾಗ ಎಷ್ಟು ಪಾಸಿಬಿಲಿಟಿ ಬರುತ್ತೆ. ಈ ಡೈಸಲ್ಲಿ 6 ಫೇಸಸ್ ಇರುತ್ತೆ ಅಲ್ವಾ. ಒಂದು ಡೈಸಲ್ಲಿ 6 ಫೇಸ್ ಇರುತ್ತೆ, ಇನ್ನೊಂದು ಡೈಸಲ್ಲೂ ಕೂಡ 6 ಫೇಸ್ ಇರುತ್ತೆ. ಅಲ್ಲಿಗೆ ಇದರಲ್ಲೂ 6 ಪಾಸಿಬಿಲಿಟಿ ಬೀಳ್ಬೋದು, ಇದರಲ್ಲೂ 6 ಪಾಸಿಬಿಲಿಟಿ ಬೀಳ್ಬೋದು. 2 ಡೈಸ್ನ ಬಿಟ್ಟಾಗ ಇದರಲ್ಲಿ 6 ಪಾಸಿಬಿಲಿಟಿ, ಇದರಲ್ಲಿ 6 ಪಾಸಿಬಿಲಿಟಿನ ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ಎಷ್ಟು ಪಾಸಿಬಿಲಿಟಿ ಆಗುತ್ತೆ, 36 ಪಾಸಿಬಿಲಿಟಿ ಆಗುತ್ತೆ. ಅದನ್ನು ಕೆಳಗಡೆ ಬರ್ಕೋತೀನಿ. ಈಗ ಮೇಲ್ಗಡೆ ವಿತ್ ರೂಲು ಅಂದರೆ ಅಲ್ಲಿ ಏನಾಗಿರ್ಬೇಕಂತೆ, 2 ಡೈಸಿನ ನಂಬರ್ನ ಆ್ಯಡ್ ಮಾಡಿದ್ರೆ ಅದು 7ನೇ ಆಗಿರಬೇಕಂತೆ. ಇದು ಕಂಡೀಷನ್ನು. ಈ ಕಂಡೀಷನ್ ಬರಬೇಕು ಅಂದರೆ ಏನು ಬೀಳಬೇಕು, ಈಗ ನೋಡಿ ಡೈಸ್ 1 ಡೈಸ್ 2 ಇದೆ. ಡೈಸ್ 1ನಲ್ಲಿ 1 ಬಿತ್ತು, ಆಗ ಡೈಸ್ 2ನಲ್ಲಿ ಏನು ಬೀಳಬೇಕು, 6 ಬೀಳಬೇಕು. ಇದರಲ್ಲಿ 2 ಬಿದ್ದರೆ ಇದರಲ್ಲಿ 5 ಬೀಳಬೇಕು, ಇದರಲ್ಲಿ 3 ಬಿದ್ದರೆ ಇದರಲ್ಲಿ 4 ಬೀಳಬೇಕು. ಇದು ಒಂದು ವೇನಲ್ಲಿ ಆಯಿತು. ಇನ್ನೊಂದು ವೇ ಏನಾಗ್ಬೋದು, ಇದರಲ್ಲಿ 6 ಬಿದ್ದು ಇದರಲ್ಲಿ 1 ಬೀಳ್ಬೋದು, ಇದರಲ್ಲಿ 5 ಬಿದ್ದು ಇದರಲ್ಲಿ 2 ಬೀಳ್ಬೋದು, ಇದರಲ್ಲಿ 4 ಬಿದ್ದು ಇದರಲ್ಲಿ 3 ಬೀಳ್ಬೋದು. ಎಷ್ಟು ಕಂಡೀಷನ್ ಆಯಿತು, 1 2 3 4 5 6 ಕಂಡೀಷನ್ ಆಯಿತು. ಸೊ ಹಾಗಾಗಿ ಟೋಟಲ್ 6 ಕಂಡೀಷನ್ ಇರುತ್ತೆ. 6 1s 6 6. ಸೊ ಹಾಗಾಗಿ 1/6 ಇಸ್ ದ ಪಾಸಿಬಿಲಿಟಿ. ಆಪ್ಷನ್ ಬಿ 1/6 ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು 1998ರ PSI ಕ್ವಶನ್ ಪೇಪರ್ನ ಮೆಂಟಲ್ ಎಬಿಲಿಟಿನ ಸಾಲ್ವ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.